ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತ ಹೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮನೆ ಬಾತ್ರೂಮ್ಗಳಲ್ಲಿ ವಾಲ್ ಹ್ಯಾಂಗ್ ಕಮೋಡ್ ಹಾಕೋದು ಸರಿನಾ ಅಥವಾ ಫ್ಲೋರ್ ಮೌಂಟೆಡ್ ಕಮೋಡ್ ಹಾಕೋದು ಸರಿನಾ, ಯಾವ ಕಂಡೀಷನ್ ಅಲ್ಲಿ ಫ್ಲೋರ್ ಮೌಂಟೆಡ್ ಹಾಕಿದ್ರೆ ಒಂದು ಒಳ್ಳೆ ಉಪಯೋಗ ಆಗುತ್ತೆ, ಮತ್ತೆ ಯಾವ ಒಂದು ಕಂಡೀಷನ್ ಅಲ್ಲಿ ನೀವು ವಾಲ್ ಹ್ಯಾಂಗ್ ಕಮೋಡ್ ಹಾಕಿದ್ರೆ ಅದೊಂದು ಪರ್ಪಸ್ ಸಾಲ್ವ್ ಆಗುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಟೆಕ್ನಿಕಲಿ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಟಾಪಿಕ್ ಶುರು ಮಾಡೋಕ್ಕಿಂತ ಮೊದಲು ನಾನು ನನ್ನ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. 7 ಇಯರ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಪುಣೆ ಮಹಾರಾಷ್ಟ್ರದಲ್ಲಿ ನಂದು ಟೈಲ್ ಶೋರೂಮ್ ಇದೆ. ಅದು ಬಿಟ್ಟು ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂತಂದ್ರೆ ಗುಜರಾತ್ ಅಲ್ಲಿ ಒಂದು ಸಿಟಿ ಬರುತ್ತೆ. ಇಟ್ಸ್ ಅ ಟೋಟಲ್ ಸಿರಾಮಿಕ್ ಹಬ್. ಅಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂಡ್ ಅಗೇನ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 500 ಮ್ಯಾನುಫ್ಯಾಕ್ಚರ್ ಯೂನಿಟ್. ನೀವು ನನ್ನ ವಿಡಿಯೋ ಯಾವುದೇ ಸಿಟಿ ನೋಡ್ತಾ ಇದ್ರು, ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮ್ ಅಲ್ಲಿ ಹೋಗಿ ಎಲ್ಲ ನೀವೆಲ್ಲ ಟೈಲ್ ಸೆಂಟರ್ ಎಲ್ಲ ನೋಡ್ತಿರಲ್ಲ, ಅದೆಲ್ಲ ಬರೋದು ಮಾರ್ಬಿಂದಲೇ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಸೊ ನಂದು ಅಲ್ಲಿ ಆಫೀಸ್ ಇದೆ. ತುಂಬಾ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಬರ್ತಾರೆ. ನಾನು ಅಲ್ಲಿಂದ ಡೈರೆಕ್ಟ್ ಫ್ಯಾಕ್ಟ್ರಿಗಳಿಂದ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಪ್ರೈಸಸ್ ಅಲ್ಲಿ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಜನರಿಗೆಲ್ಲ ನಾನು ಮಟೀರಿಯಲ್ ಸೋರ್ಸಿಂಗ್ ಮಾಡ್ಕೊಡ್ತೀನಿ. ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಆಲ್ರೆಡಿ ನಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲೂಕ್ ಅಂತ ಹೇಳಿ. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿವೇರು, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತೆ ಟೈಲ್ ಅಡೆಸಿವ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಟೆಕ್ನಿಕಲ್ ಮಾಹಿತಿ ಇದೆ. ಇಫ್ ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ಹಿಂದಿಯಲ್ಲಿ ಸಹ ನೋಡ್ಬೋದು. ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ನಾನು ಕನ್ನಡದಲ್ಲೂ ಸಹ ಪ್ರತಿಯೊಂದು ಬಿಲ್ಡಿಂಗ್ ಮೆಟೀರಿಯಲ್ ಬಗ್ಗೆ ನಾನು ನಿಮಗೆ ವಿಡಿಯೋಸ್ ಎಲ್ಲ ಮಾಡಿ ಟೆಕ್ನಿಕಲಿ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ನಾನು ಟಾಪಿಕ್ ಬಗ್ಗೆ ನಿಮಗೆ ಬ್ರೀಫ್ ಮಾಡ್ತೀನಿ. ವಾಲ್ ಹ್ಯಾಂಗ್ ಕಮೋಡು ಅಥವಾ ವಾಲ್ ಮೌಂಟೆಡ್ ಕಮೋಡು ಹಾಕೋದು ಸರಿನಾ ಅಥವಾ ಫ್ಲೋರ್ ಮೌಂಟೆಡ್ ಕಮೋಡ್ ಹಾಕೋದು ಸರಿನಾ? ಮೇನ್ ಬೇಸಿಕ್ ಡಿಫ್ರೆನ್ಸ್ ಎರಡರಲ್ಲಿ ಏನಿದೆ ಅಂತಂದ್ರೆ ನೋಡಿ, ಹೆಸರು ಇಂಡಿಕೇಟ್ ಮಾಡುತ್ತೆ. ಕಂಪನಿ ಯಾವಾಗ ಹೆಸರು ಇರುತ್ತೆ ಅಲ್ಲ, ಅದರದ್ದೊಂದು ಟೆಕ್ನಿಕಲ್ ರೀಸನ್ ಇರುತ್ತೆ. ವಾಲ್ ಹ್ಯಾಂಗ್ ಕಮೋಡು ಅಥವಾ ವಾಲ್ ಮೌಂಟೆಡ್ ಕಮೋಡು ಅಂದ್ರೆ ಯಾವ ಕಮೋಡನ್ನು ನಾವು ವಾಲ್ ಮೇಲೆ ಫಿಕ್ಸ್ ಮಾಡ್ತೀವಿ ಆ ಕಮೋಡ್ಗಳನ್ನು ನಾವು ವಾಲ್ ಹ್ಯಾಂಗ್ ಕಮೋಡ್ ಅನ್ನೋದು ಅಥವಾ ವಾಲ್ ಮೌಂಟೆಡ್ ಕಮೋಡ್ ಅನ್ನೋದು. ಯಾವ ಕಮೋಡನ್ನು ನಾವು ಫ್ಲೋರ್ ಅಲ್ಲಿ ಫಿಕ್ಸ್ ಮಾಡ್ತೀವಿ ಅದಕ್ಕೆ ಫ್ಲೋರ್ ಮೌಂಟೆಡ್ ಕಮೋಡ್ ಅನ್ನೋದು. ತುಂಬಾ ಸಿಂಪಲ್ ಇದೆ. ಎರಡದ್ದು ಮೆಕ್ಯಾನಿಸಮ್ ಸೇಮ್, ಎರಡರಲ್ಲೂ ಸೇಮ್ ಪರ್ಪಸ್ ಸಾಲ್ವ್ ಆಗುತ್ತೆ ನಿಮ್ಗೆ. ಬಟ್ ಏನಾಗುತ್ತೆ ನೋಡಿ, ಏನಾಗುತ್ತೆ ವಾಲ್ ಹಂಗ್ ಕಮೋಡು ಮಾಡ್ತಾ ಇದ್ದಾರೆ, ಫ್ಲೋರ್ ಹಂಗ್ ಕಮೋಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾಗುತ್ತೆ, ಎರಡರದ್ದು ಒಂದು ಪರ್ಪಸ್ ಇದೆ. ಎರಡು ಎಲ್ಲ ಒಂದೇ ಕಡೆ ಹಾಗಾಗಿ ಬರಲ್ಲ. ದೇರ್ ಶುಡ್ ಬಿ ಪರ್ಪಸ್. ಸೊ ಅಕಾರ್ಡಿಂಗ್ ಟು ಯುವರ್ ಪರ್ಪಸ್ ನೀವು ಕಮೋಡ್ಸ್ಗಳನ್ನೆಲ್ಲ ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ಒಂದ್ ವೇಳೆ 10 ಇಯರ್ಸ್ ಬ್ಯಾಕ್ ನಾನು ಮಾತಾಡಿದಾಗ ನಾವು ಶೌಚಾಲಯಕ್ಕೆಲ್ಲ ಹೋದಾಗ ಅಥವಾ ನೀವು ಬಾತ್ರೂಮ್ ಅನ್ಕೊಳ್ಳಿ, ಬಾತ್ರೂಮ್ಗೆಲ್ಲ ಹೋದಾಗ ಏನಾಗ್ತಿತ್ತು, ನಾವು ಒಂದು 5 ನಿಮಿಷ ಒಳಗಡೆನೆ ಬಂದ್ಬಿಡ್ತಿದ್ದೆವು. ಬಟ್ ಇವತ್ತಿನ ಡೇಟ್ ಅಲ್ಲಿ ನೋಡಿದ್ರೆ ನಾವು ಬಾತ್ರೂಮ್ ಹೋದ್ಮೇಲೆ ಕಡಿಮೆ ಅಂದ್ರೆ 15 ಮಿನಿಟ್ಸ್ 20 ಮಿನಿಟ್ಸ್ ಕಬೋರ್ಡ್ ಮೇಲೆ ಕುಂತಿರ್ತೀವಿ. ಮತ್ತೆ ಮೇಜರ್ ವರ್ಕ್ ಎಲ್ಲ, ಅಫಿಷಿಯಲ್ ಮೇಜರ್ ವರ್ಕ್ಸ್ ಎಲ್ಲ, ಮೇಲ್ ಚೆಕ್ ಮಾಡೋದು, ರಿಪ್ಲೈ ಕೊಡೋದು, ವಾಟ್ಸಪ್ ಚೆಕ್ ಮಾಡೋದು, ರಿಪ್ಲೈ ಕೊಡೋದು, ಮೆಸೇಜಸ್ ಚೆಕ್ ಮಾಡೋದು, ರಿಪ್ಲೈ ಕೊಡೋದು, ಎಲ್ಲ ಕಬೋರ್ಡ್ ಮೇಲೆ ಕುಂತ್ ಮಾಡೋದು ನಾವು. ಅಂದ್ರೆ ಬಾತ್ರೂಮ್ ಅನ್ಕೊಳ್ಳಿ ನೀವು. ಇವತ್ತಿನ ಡೇಟ್ ಅಲ್ಲಿ ನಾನು ಬಾತ್ರೂಮ್ ಅಥವಾ ಕಮೋಡ್ ಅಂತಂದ್ರೆ ಇದೊಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿಬಿಟ್ಟಿದೆ ನಮ್ಮ ಡೈಲಿ ರೂಟೀನ್ ಅಲ್ಲಿ. ಇದೊಂದು ಕಾಮನ್ ಇದೆ ಆಕ್ಚುಲಿ. ಸೊ ಯಾವ್ದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೇವೆ ನಮ್ದೊಂದು ಡೈಲಿ ರೂಟೀನ್ ಅಲ್ಲಿ, ಆ ಒಂದು ಸ್ಥಳದಲ್ಲಿ ನಾವ್ ಏನ್ ಇನ್ಸ್ಟಾಲ್ ಮಾಡ್ತೀವಲ್ಲ ಅದೆಲ್ಲ ನಾವು ಆಸ್ ಪರ್ ಅವರ್ ರಿಕ್ವೈರ್ಮೆಂಟ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಫಸ್ಟ್ ನಿಮಗೆ ಫ್ಲೋರ್ ಮೌಂಟೆಡ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಫಸ್ಟ್ ಎಲ್ಲಿ ಇದ್ರ ಉಪಯೋಗ ಒಳ್ಳೇದು ಅಂತ ಹೇಳಿ, ನಿಮ್ಮ ಮನೆಯಲ್ಲಿ ಒಂದ್ ವೇಳೆ ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರ ಸಲುವಾಗಿ ನೀವು ವಾಲಂಗ್ ಹಾಕ್ಬೇಡಿ. ಯಾಕಂದ್ರೆ ವಾಲಂಗ್ ಏನಿದೆ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿಬಿಟ್ಟಿದೆ, ಯೂಸ್ ಆಗ್ತಾ ಇದೆ. ಸೀನಿಯರ್ ಸಿಟಿಸನ್ಗೆ ಏನಾಗುತ್ತೆ, ಅದು ದೇ ಡೋಂಟ್ ಫೀಲ್ ಕಂಫರ್ಟೇಬಲ್, ಅದ್ರ ಮೇಲೆ ಅವ್ರಿಗೆ ಕಂಫರ್ಟೇಬಲ್ ಆಗಲ್ಲ, ಅವ್ರು ಸೇಫು ಫೀಲ್ ಮಾಡಲ್ಲ. ಒಂದ್ ವೇಳೆ ನೀವು ಈಗ ಏನಾಗುತ್ತೆ, ಜನರಲಿ ತುಂಬಾ ಜನ ಎಲ್ಲ ತಮ್ಮ ಊರೆಲ್ಲ ಬಿಟ್ಟು ಎಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ. ಈಗ ಏನಾಗುತ್ತೆ, ನಾವು ಊರಲ್ಲಿ ನಮ್ಮ ಪೇರೆಂಟ್ಸ್ ಇರ್ತಾರೆ, ಅವ್ರ ಸಲುವಾಗಿ ಒಂದ್ ವೇಳೆ ನೀವು ಮನೆ ಕಟ್ಕೊಡ್ತಾ ಇದ್ದೀರಾ ಅಥವಾ ನೀವೊಂದು ಓಲ್ಡ್ ಏಜ್ ಹೋಮ್ ನಡೆಸ್ತಾ ಇದ್ದೀರಾ, ಯಾವುದೋ ಒಂದು ಕಂಡೀಷನ್ ಅಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಪರ್ಪಸ್, ಒಂದ್ ವೇಳೆ ನೀವು ಸೀನಿಯರ್ ಸಿಟಿಸನ್ ಸಲುವಾಗಿ ನೋಡ್ತಾ ಇದ್ರೆ ಮಸ್ಟ್ ನೀವು ಅಲ್ಲಿ ವಾಲಂಗ್ ಕಮೋಡ್ ಹಾಕಬೇಡಿ, ಫ್ಲೋರ್ ಮೌಂಟೆಡ್ ಹಾಕಿ. ದೇ ಫೀಲ್ ವೆರಿ ಕಂಫರ್ಟೇಬಲ್ ಮತ್ತೆ ಸೇಫ್ ಅವರಿಗೆ ಫೀಲ್ ಆಗುತ್ತೆ.
ಸೆಕೆಂಡ್, ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ನೀವು ನರ್ಸರಿ ಸ್ಕೂಲು ಅಥವಾ ಒಂದು ಕಿಡ್ಸ್ ಪ್ಲೇ ಸ್ಕೂಲ್ ಏನಾದ್ರು ನಡೆಸ್ತಾ ಇದ್ರೆ ಅಲ್ಲೂ ನೀವು ವಾಲ್ನಾಗ್ ನೀವು ಪ್ರಿಫರ್ ಮಾಡಕ್ ಹೋಗ್ಬೇಡಿ. ಅಗೇನ್ ಏನಾಗುತ್ತೆ, ನಿಮ್ಗೆ ವಾಲ್ನಾಗ್ ಅಲ್ಲಿ ಅವ್ರಿಗೆ ಫೀಲ್ ಆಗಲ್ಲ ಅಷ್ಟೊಂದು ಸೇಫ್ ಆಗಿ. ನೀವು ಅಲ್ಲಿ ಫ್ಲೋರ್ ಮೌಂಟೆಡ್ ಕಮೋಡ್ ಹಾಕಿ. ಮತ್ತೊಂದು ನಾನು ಇಲ್ಲೊಂದು ಆಡ್ ಮಾಡ್ತೀನಿ, ಸ್ಪೆಷಲಿ ನೀವು ಮಕ್ಕಳ ಸಲುವಾಗಿ ಒಂದ್ ವೇಳೆ ನೀವು ಸ್ಪೆಷಲ್ ಏನಾದ್ರು ಬಾತ್ರೂಮ್ ಮಾಡ್ತಾ ಇದ್ರೆ ಅಲ್ಲಿ ನೀವು ಮಕ್ಕಳ ಸಲುವಾಗಿ ನೀವು ಕಮೋಡ್ ನೋಡ್ತಾ ಇದ್ರಿ, ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫ್ಲೋರ್ ಮೌಂಟೆಡ್ ಅಲ್ಲಿ ನಿಮ್ಗೆ ಒನ್ ಪೀಸ್ ಬೇಬಿ ಕಮೋಡ್ ಅಂತ ಸಿಗೋದು. ನಾನು ತೋರಿಸ್ತಾ ಇದ್ದೆ ನೋಡಿ, ಒಳ್ಳೆ ಆಪ್ಷನ್ ಮಕ್ಕಳ ಸಲುವಾಗಿ. ಅಂಡರ್ ನಿಮ್ಗೆ ಒಂದು 5 to 6 ಇಯರ್ ತನಕ ಒಂದ್ ವೇಳೆ ನೀವು ಪ್ಲೇ ಸ್ಕೂಲ್ ಇದ್ರೆ ಅವ್ರ ಸಲುವಾಗಿ ಸ್ಪೆಷಲಿ ನಿಮ್ಗೆ ಒಂದು ಒಳ್ಳೆ ಚಿಕ್ಕ ಕಮೋಡ್ ಬರ್ತದೆ, ಬೇಬಿ ಕಮೋಡ್. ಹೆಸರು ಬೇಬಿ ಅಂತ ಇಟ್ಟಿದ್ದಾರೆ ಇದಕ್ಕೆ, ಬೇಬಿ ಕಮೋಡ್ ಅಂತೇಳಿ. ಒನ್ ಪೀಸ್ ಅಲ್ಲಿ ಸಣ್ಣ ಕಮೋಡ್ ಅವರಿಗೆ ಸೂಟೇಬಲ್ ಆಗುತ್ತೆ, ಅದರಲ್ಲಿ ಅವರಿಗೆ ಒಂದು ಸೇಫು ಅನಿಸುತ್ತೆ, ಮತ್ತೆ ಅಗೇನ್ ಅವರಿಗೂ ಕಂಫರ್ಟೇಬಲ್ ಇರುತ್ತೆ. ಸೊ ಮಕ್ಕಳ ಸಲುವಾಗಿ ನೀವೇನಾದ್ರೂ ಸ್ಪೆಷಲಿ ನೋಡ್ತಾ ಇದ್ರೆ ನೀವು ಫ್ಲೋರ್ ಮೌಂಟೆಡ್ ಕಮೋಡಿ ಹಾಕಿ. ನೀವು ಚಡ್ಡಿ ಹಾಕ್ಬೇಕಂತ ಏನೂ ಇಲ್ಲ, ನೀವು ದೊಡ್ಡ ಸೈಜ್ ಅಲ್ಲಿ ಹಾಕಿದ್ರು ಸಹ ನೀವು ಫ್ಲೋರ್ ಮೌಂಟೆಡ್ ಕಮೋಡ್ ಅಲ್ಲಿ ಹಾಕಿ. ನೀವು ಥರ್ಡ್ ಅಂತಂದ್ರೆ, ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ದಿ ಪರ್ಸನ್ಸ್ ಇದ್ರೆ, ಸ್ವಲ್ಪ ಓವರ್ ವೇಟ್ ಅನ್ಕೊಳ್ಳಿ, ಸೊ ನಾನು ಅದಕ್ಕೆ ಹೆಲ್ದಿ ಪರ್ಸನ್ ಅಂತೀನಿ. ಈಗ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ದಿ ಪರ್ಸನ್ಸ್ ಎಲ್ಲ ಇದ್ರೆ, ಅಥವಾ ನೀವೇನೋ ಒಂದು ಹೆಲ್ದಿ ಪರ್ಸನ್ಸ್ ಎಲ್ಲ ನೀವಿರೋ ಯೂನಿಟ್ ಅಲ್ಲಿ ನೀವು ಏನಾದ್ರು ಕಬೋರ್ಡ್ ನೋಡ್ತಾ ಇದ್ರೆ, ಗೋ ವಿತ್ ಫ್ಲೋರ್ ಮೌಂಟೆಡ್ ಕಬೋರ್ಡ್ ಓನ್ಲಿ. ಅಲ್ಲಿ ನೀವು ವಾಲ್ ಹ್ಯಾಂಗ್ ಕಬೋರ್ಡ್ ಹಾಕ್ಬೇಡಿ. ಫ್ಲೋರ್ ಮೌಂಟೆಡ್ ಅಲ್ಲಿ ಏನಾಗುತ್ತೆ, ನಾವು ಫ್ಲೋರ್ ಮೌಂಟೆಡ್ ಮೇಲೆ ನಾವು ಕೂತಾಗ ನಮ್ದೇನ್ ಟೋಟಲ್ ವೇಟ್ ಇರುತ್ತೆ ಅಲ್ಲ, ಅದೆಲ್ಲ ಟೋಟಲಿ ಫ್ಲೋರ್ ಮೇಲೆ ಬರೋದು. ಏನ್ ಪ್ರಾಬ್ಲಮ್ ಇಲ್ಲ, ಏನೂ ಆಗಲ್ಲ. ಮತ್ತೊಂದು ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಹೆಲ್ದಿ ಪರ್ಸನ್ಸ್ ಇದ್ದಾಗ ನಿಮ್ಗೆ ಫ್ಲೋರ್ ಮೌಂಟೆಡ್ ಅಲ್ಲಿ ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಫ್ಲೋರ್ ಮೌಂಟೆಡ್ ಅಲ್ಲಿ ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿ, ಸ್ವಲ್ಪ ದೊಡ್ಡ ಡೈಮೆನ್ಷನ್ ಸಹ ನಿಮ್ಗೆ ಸ್ಕ್ವೇರ್ ಶೇಪ್ ಅಲ್ಲಿ, ರೆಕ್ಟಾಂಗಲ್ ಶೇಪ್ ಅಲ್ಲಿ, ನಿಮ್ಗೆ ಓವಲ್ ಶೇಪ್ ಅಲ್ಲಿ, ನಿಮ್ಗೆ ರೌಂಡ್ ಶೇಪ್ ಅಲ್ಲಿ ನಿಮ್ಗೆ ಕಮೋಡ್ ಏನಿರುತ್ತೆ ಅಲ್ಲ, ಅದು ಒಂದು ದೊಡ್ಡ ಸೈಜ್ ಅಲ್ಲೂ ಸಹ ಸಿಗುತ್ತೆ. ಸೊ ಒಂದ್ ವೇಳೆ ಹೆಲ್ದಿ ಪರ್ಸನ್ಸ್ ಇದ್ರು ಕಂಫರ್ಟೇಬಲ್ ಆಗಿ ಕೂಡ್ಬೋದು. ಏನಾಗುತ್ತೆ, ಈಗ ಆ ಒಂದು ಕಂಡೀಷನ್ ನೀವು ವಾಲ್ನಾಗ್ ಹಾಕಿದಾಗ ನಾನು ಹೇಳ್ತಾ ಇದ್ದೆ, ಅದು ರೆಗ್ಯುಲರ್ ಆಗಿ ಯೂಸ್ ಆಗ್ತಾ ಇದೆ, 15-20 ಮಿನಿಟ್ಸ್ ನಾವು ಕೂಡ್ತಾ ಇದ್ದೀವಿ ಡೈಲಿ. ಅಲ್ಲೇನಾಗುತ್ತೆ, ನಿಮ್ಗೆ ಸ್ವಲ್ಪ ಹೆಲ್ದಿ ಪರ್ಸನ್ಸ್ ಇದ್ದಾಗ ಅದು ಸ್ವಲ್ಪ ಕ್ರಾಕ್ ಆಗೋ ಚಾನ್ಸ್ ಬರುತ್ತೆ. ಏನಾಗುತ್ತೆ, ನಾವು ಒಂದ್ ವೇಳೆ ಕಮೋಡ್ ಮೇಲೆ ಕುಂತಿದ್ದೀವಿ ವಾಲಂಗಲ್ಲಿ, ಒಂದ್ ವೇಳೆ ಕ್ರಾಕ್ ಆಗ್ಬಿಡ್ತು ಅಂತಂದ್ರೆ ನಾವು ಕುಂತಿರೋಕೆ ತುಂಬಾ ಇಂಜುರಿ ಆಗುತ್ತೆ. ಇಟ್ಸ್ ವೆರಿ ಡೇಂಜರಸ್. ಸೊ ನೀವು ಒಂದ್ ವೇಳೆ ಮನೆಯಲ್ಲಿ ಅಥವಾ ಏನೇ ಯೂನಿಟ್ ಅಲ್ಲಿ ಅಲ್ಲಿ ಸ್ವಲ್ಪ ಹೆಲ್ದಿ ಪರ್ಸನ್ಸ್ ಇದ್ರೆ ಗೋ ವಿತ್ ಫ್ಲೋರ್ ಮೌಂಟೆಡ್ ಅಲ್ಲಿ. ನಾನು ಹೇಳ್ತಾ ಇದ್ದೆ, ನಿಮ್ಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಸೈಜ್ ಅಲ್ಲೆಲ್ಲ ನಿಮ್ಗೆ ಒಳ್ಳೆ ಕಂಫರ್ಟೇಬಲ್ ಸೈಜ್ ಅಲ್ಲಿ ನಿಮ್ಗೆ ದೊಡ್ಡ ಸೈಜ್ ಅಲ್ಲೂ ಸಹ ನಿಮ್ಗೆ ಸಿಗ್ಬಿಡುತ್ತೆ. ಸೊ ಈ ಒಂದು 3 ಕಂಡೀಷನ್ ಮೇಜರ್ ಇದೆ, ತುಂಬಾ ಇದೆ. ನಾನು ಜಸ್ಟ್ ಈಗ ಏನಿದೆ ಮೇಜರ್ ಏನಿದೆ ಅದನ್ನ ನಾನು ಎಲ್ಲ ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಏನ್ ನಾನು ಮಿಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಮಾಡ್ತೀನಿ. ಸೊ ಈ ತರ ಒಂದ್ ವೇಳೆ ನಿಮ್ಗೆ ಅನಿಸ್ತಿಲ್ಲ ವಾಲಾಗಲ್ಲಿ ನಾನು ಸ್ವಲ್ಪ ಕಂಫರ್ಟೇಬಲ್ ಅಂತಂದ್ರೆ ಸಿಂಪಲ್ ಆಗಿ ನೀವು ಫ್ಲೋರ್ ಮೌಂಟೆಡ್ ತಗೋಬಹುದು. ಈಗ ಫ್ಲೋರ್ ಮೌಂಟೆಡ್ ತಗೋಬೇಕಂದ್ರೆ ನಾವು ಯಾವ ತರದ ಕಬೋರ್ಡ್ ತಗೋಬೇಕು, ಕಾಸ್ಟಿಂಗ್ ಎಷ್ಟು ಬರುತ್ತೆ ಅಂತೇಳಿ ನೋಡಿ. ಫ್ಲೋರ್ ಮೌಂಟೆಡ್ ಬಗ್ಗೆ ನಾನು ಒಂದ್ ವೇಳೆ ಮಾತಾಡಿದಾಗ ನಿಮ್ಗೆ ತುಂಬಾ ವೆರೈಟಿಲೆಲ್ಲ ಫ್ಲೋರ್ ಮೌಂಟೆಡ್ ಸಿಗುತ್ತೆ. ಸಿಂಗಲ್ ಪೀಸ್ ಅಂತೇಳಿ, 2 ಪೀಸ್ ಅಂತೇಳಿ ನಿಮ್ಗೆ ಬೇರೆ ಬೇರೆ ಮಲ್ಟಿಪಲ್ ಮಾಡೆಲ್ಸ್ ಗಳೆಲ್ಲ ನಿಮ್ಗೆ ಸಿಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ 1 ಪೀಸ್ ಕಮೋಡ್ ಫ್ಲೋರ್ ಮೌಂಟೆಡ್ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಅಗೇನ್ ಹೆಸರಿಟ್ಟಿದ್ದಾರೆ ಸಿಂಗಲ್ ಪೀಸ್ ಕಮೋಡ್ ಅಂತಾರೆ ಇದಕ್ಕೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಥವಾ 1 ಪೀಸ್ ಅನ್ನೋದು, 1 ಪೀಸ್ ಅಂದ್ರೆ ಏನಾಗುತ್ತೆ, ನಿಮ್ಗೆ ಒಂದೇ ಪೀಸ್ ಅಲ್ಲಿ ನಿಮ್ಗೆ ಕಮೋಡು ಪ್ಲಸ್ ನಿಮ್ಗೆ ಅಟ್ಯಾಚ್ ಟ್ಯಾಂಕ್ ಬರುತ್ತೆ, ನಿಮ್ಗೆ ಅಟ್ಯಾಚ್ ಟ್ಯಾಂಕ್. ಸೊ ನಿಮ್ಗೆ ಏನಾಗುತ್ತೆ, ಇದು ಕಾಸ್ಟಿಂಗ್ ನಾನು ಒಂದ್ ವೇಳೆ ಮಾತಾಡಿದ್ರೆ ನಿಮ್ಗೆ ಬ್ರ್ಯಾಂಡೆಡ್ ಅಲ್ಲಿ ಹೋದ್ರು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 7,000 ಇಂದ 10,000 ತನಕ ನಿಮ್ಗೆ ಸಿಗುತ್ತೆ. ಇದೇನಂತಂದ್ರೆ ನೋಡೋಕ್ಕೂ ನಿಮ್ಗೆ ತುಂಬಾ ಒಳ್ಳೇದ್ ಕಾಣುತ್ತೆ. ಸೆಕೆಂಡ್ ಏನಂತಂದ್ರೆ ನಾನು ಹೇಳ್ತಾ ಇದ್ದೆ, ಹೆಲ್ದಿ ಪೀಪಲ್ಸ್ ಆಗ್ಲಿ ಮಕ್ಕಳೆಲ್ಲಾಗ್ಲಿ ಅಕಾರ್ಡಿಂಗ್ ಟು ನಿಮ್ಗೆ ಏನ್ ಮೆಜರ್ಮೆಂಟ್ಸ್ ಇದೆ ಆ ತರ ನೀವು ಅದು ಸೆಲೆಕ್ಷನ್ ಮಾಡ್ಕೋಬಹುದು. ಮತ್ತೆ ಇದು ಮೇಂಟೈನ್ ಮಾಡೋದು ಮತ್ತೆ ಇನ್ಸ್ಟಾಲ್ ಮಾಡೋದನ್ನು ಸಹ ತುಂಬಾ ಈಸಿ. ಇದರಲ್ಲಿ ನಿಮ್ಗೆ ಬೇರೆ ಎಕ್ಸೆಸರಿ ತಗೋದು ಏನೂ ಇಲ್ಲ. ಒಂದ್ ಸಿಂಗಲ್ ಕಮೋಡ್ ತಗೋಬೇಕು, ನೀವು ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ, ಅದರಲ್ಲಿ ಎಕ್ಸೆಸರೀಸ್ ಏನು ತಗೋದಿಲ್ಲ. ವಾಲ ಕಮೋಡ್ ತಗೊಂಡಾಗ ನಿಮ್ಗೆ ಏನೇನ್ ತಗೋಬೇಕು ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ನಿಮ್ಗೆ ಕಮೋಡ್ ಜೊತೆ ಆಲ್ರೆಡಿ ನಿಮ್ಗೆ ಅಟ್ಯಾಚ್ ಟ್ಯಾಂಕ್ ಇದೆ. ಸೊ ಏನಾಗುತ್ತೆ, ಟ್ಯಾಂಕ್ ಅಲ್ಲಿ ನೀರೆಲ್ಲ ಬಂದು ಸ್ಟೋರ್ ಆಗಿಬಿಡುತ್ತೆ ನಿಮ್ಗೆ. ಅದು ಬೈ ಡಿಫಾಲ್ಟ್ ಆಗಿ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ನಿಮ್ಗೆ 10 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ಇದರಲ್ಲಿ ನಿಮ್ಗೆ ಡುವಲ್ ಫ್ಲಶ್ ಟ್ಯಾಂಕ್ ಅಂತ ಬರುತ್ತೆ. ನಾವು ಲಿಕ್ವಿಡ್ ವೇಸ್ಟ್ ಎಲ್ಲ ನಾವು ಒಂದ್ ವೇಳೆ ಫ್ಲಶ್ ಮಾಡ್ಬೇಕಂತಂದ್ರೆ ನೀವು ಸಿಂಗಲ್ ಫ್ಲಶಿಂಗ್ ಬರುತ್ತೆ, ಅದರಲ್ಲಿ 3 ಲೀಟರ್ ನೀರು ಹೋಗ್ಬಿಡುತ್ತೆ. ಸಾಲಿಡ್ ವೇಸ್ಟ್ ಎಲ್ಲ ನಾವು ಫ್ಲಶ್ ಮಾಡ್ಬೇಕಂತಂದ್ರೆ ನಿಮಗೆ ಡುವೆಲ್ ಅಲ್ಲಿ ನೀವು ಫ್ಲಶ್ ಮಾಡಿದಾಗ 6 ಲೀಟರ್ ನಿಮ್ಗೆ ನೀರು ಹೋಗ್ಬಿಡುತ್ತೆ.
ನೋಡೋಕ್ಕೂ ಒಳ್ಳೇದ್ ಕಾಣುತ್ತೆ, ಮತ್ತೆ ಮಾಡಲು ಹೈಜೀನ್ ಇದೆ ನಿಮ್ಗೆ. ಈಸಿ ನೀವು ಒಂದ್ ವೇಳೆ ಕ್ಲೀನ್ ಮಾಡ್ಬೇಕಂತಂದ್ರು ತುಂಬಾ ಈಸಿಯಾಗಿ ನೀವು ಮಾಡ್ಬೋದು. ಇದರಲ್ಲೂ ನಿಮ್ಗೆ ವಾಶ್ ಡೋರ್ ಅಂತೇಳಿ, ರಿಮ್ಲೆಸ್ ಅಂತೇಳಿ, 4D 5D 6D ಅಂತೇಳಿ ತುಂಬಾ ಬೇರೆ ಬೇರೆ ಮೆಕ್ಯಾನಿಸಮ್ ಅಲ್ಲೆಲ್ಲ ನಿಮ್ಗೆ ಸಿಗುತ್ತೆ. ಅದ್ರ ಬಗ್ಗೆ ನಾನು ಮತ್ತೊಂದು ಡೀಟೇಲ್ ವಿಡಿಯೋ ಮಾಡಿ ಆ ಮೆಕ್ಯಾನಿಸಮ್ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಒಂದು ಓವರ್ ಆಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ಫ್ಲೋರ್ ಮೌಂಟೆಡ್ ಅಲ್ಲಿ ನೀವು ಒಂದ್ ವೇಳೆ ನೀವು ಹಾಕ್ಬೇಕಂತಂದ್ರೆ ಗೋ ವಿತ್ 1 ಪೀಸ್ ಕಮೋಡ್. ಸ್ವಲ್ಪ ಕಾಸ್ಟಿಂಗ್ ಅಲ್ಲಿ ಹೆಚ್ಚು ಬರುತ್ತೆ. ಒಂದ್ ವೇಳೆ ನಿಮ್ ಬಜೆಟ್ ಇದ್ರೆ ಯು ಕ್ಯಾನ್ ಗೋ ವಿತ್ 1 ಪೀಸ್. ಅದರ್ವೈಸ್ ನಿಮ್ಗೆ EWC ಅಂತ ಸಿಗುತ್ತೆ, ಎಸ್ ಟ್ರ್ಯಾಪ್ ಪಿ ಟ್ರ್ಯಾಪ್ ಅಂತೇಳಿ, ಅಥವಾ 2 ಪೀಸ್ ಅಂತ ಸಿಗುತ್ತೆ ನಿಮ್ಗೆ. ನಾನು ತೋರಿಸ್ತಾ ಇದ್ದೀನಿ. ಈ ತರದ್ ಕಮೋಡ್ ಸಹ ನೀವು ನೋಡ್ಬೋದು. ಇದರಲ್ಲಿ ಏನಾಗುತ್ತೆ, ನಿಮ್ಗೆ ಕಮೋಡು ಮತ್ತೆ ಟ್ಯಾಂಕ್ ಏನಿದೆ ಅಟ್ಯಾಚ್ ಇರಲ್ಲ, ಒಂದು ಪೈಪ್ ಥ್ರೂ ನಿಮ್ಗೆ ಅಟ್ಯಾಚ್ ಇರುತ್ತೆ. ಸೊ ನಿಮ್ಗೆ ಯಾವ ತರ ನಿಮ್ ಬಜೆಟ್ ಇದೆ ನೀವು ಆ ತರ ನೀವು ಹೋಗ್ಬೋದು. ಈಗ ನಾನು ನಿಮ್ಗೆ ವಾಲ್ ಹ್ಯಾಂಗ್ ಕಮೋಡ್ ಬಗ್ಗೆ ಮಾತಾಡಿದಾಗ ವಾಲ್ ಹ್ಯಾಂಗ್ ಕಮೋಡ್ ಎಲ್ಲಿ ಸೂಟೇಬಲ್ ಇದೆ, ವಾಲ್ ಹ್ಯಾಂಗ್ ಕಮೋಡ್ ನಾನು ಮಾತಾಡಿದಾಗ ವಾಲ್ ಹ್ಯಾಂಗ್ ಕಮೋಡ್ ಏನಿದೆಲ್ಲ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫಾರ್ ಅ ಕಾಂಪ್ಯಾಕ್ಟ್ ಬಾತ್ರೂಮ್ಸ್. ಒಂದ್ ವೇಳೆ ನಿಮ್ದು ಬಾತ್ರೂಮ್ ಚಿಕ್ಕದಿದ್ರೆ ಯು ಗೋ ವಿತ್ ವಾಲ್ ಹ್ಯಾಂಗ್ ಕಮೋಡ್ಸ್. ಯಾಕಂದ್ರೆ ಏನಾಗುತ್ತೆ, 1 ಪೀಸ್ ಕಮೋಡ್ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ನೀವು ಒಂದ್ ವೇಳೆ ಫ್ಲೋರ್ ಅಲ್ಲಿ ಹಾಕಿದಾಗ ನೀವು 1 ಪೀಸ್ ಕಮೋಡ್ ತಗೊಳ್ಳಿ, ಅಥವಾ ಅಟ್ಯಾಚ್ ಟ್ಯಾಂಕ್ 2 ಪೀಸ್ ಕಮೋಡ್ ತೊಂದ್ರು ಸಹ ನಿಮ್ಗೆ ಅದೇನ್ ಸ್ಪೇಸ್ ಇದೆಯಲ್ಲ ತುಂಬಾ ಸ್ಪೇಸ್ ತಗುತ್ತೆ ಅದು. ಸೊ ಒಂದ್ ವೇಳೆ ನಿಮ್ಗೆ ಬಾತ್ರೂಮ್ಸ್ ಎಲ್ಲ ಚಿಕ್ಕದಿದ್ರೆ, ನಿಮ್ದು 4x6 ಇದೆ ಅಥವಾ 4x7 ಇದೆ ಅಥವಾ 6x5 ಇದೆ, ಈ ತರ ನಿಮ್ದು ಏನಾದ್ರು ಚಿಕ್ಕ ಬಾತ್ರೂಮ್ ಇದ್ರೆ ಗೋ ವಿತ್ ವಾಲ್ ಹ್ಯಾಂಗ್ ಕಮೋಡ್. ಯಾಕಂದ್ರೆ ಕಮೋಡ್ ಏನಿದೆಯಲ್ಲ ಅದು ತುಂಬಾ ಸ್ಪೇಸ್ ಕಡಿಮೆ ತಗೋಬಹುದು. ನೀವು ಒಂದ್ ವೇಳೆ ವಾಲ್ ಮೇಲೆ ನೀವು ಇನ್ಸ್ಟಾಲ್ ಮಾಡಿದಾಗ ಮುಂದ್ಗಡೆ ನಿಮ್ಗೆ 16 ಇಂಚಸ್ ತನಕ ಅಷ್ಟೇ ನಿಮ್ಗೆ ಅದು ಸ್ಪೇಸ್ ತಗೋದು. ಸೊ ಕಾಂಪ್ಯಾಕ್ಟ್ ಬಾತ್ರೂಮ್ ಇದ್ರೆ ನೀವು ಅಲ್ಲಿ ವಾಲ್ ಹ್ಯಾಂಗ್ ಕಮೋಡ್ ಯೂಸ್ ಮಾಡಿ. ಅಥವಾ ನೀವು ಮತ್ತೊಂದೇನಾಗುತ್ತೆ, ನೀವು ಏನಾದ್ರು ಹೋಟೆಲ್ಸ್ ಮಾಡ್ತಾ ಇದ್ದೀರಾ, ಲಾಡ್ಜ್ ಮಾಡ್ತಾ ಇದ್ದೀರಾ, ಅಥವಾ ಕಮರ್ಷಿಯಲ್ ಅಲ್ಲಿ ಚಿಕ್ಕ ಏನಾದ್ರು ಬಾತ್ರೂಮ್ ಇದೆ ಮತ್ತೆ ಅಲ್ಲಿ ತುಂಬಾ ಯೂಸೇಜ್ ಆಗಲ್ಲ ಅಂತ ತಿಳ್ಕೊಳ್ಳಿ. ಸೊ ರೆಗ್ಯುಲರ್ ಆಗಿ ಕಂಟಿನ್ಯೂ ಇಲ್ಲ. ಸೊ ಆ ಒಂದು ಕಂಡೀಷನ್ ಸಹ ನೀವು ವಾಲ್ ಹ್ಯಾಂಗ್ ಕಮೋಡ್ ಏನಿದೆ ಪ್ರಿಫರ್ ಮಾಡಿ. ನೋಡೋಕ್ಕೂ ತುಂಬಾ ಒಳ್ಳೇದು ಕಾಣುತ್ತೆ. ಮತ್ತೊಂದೇನಿದೆ, ಕಂಪೇರಿಟಿವ್ಲಿ ನಾನು ಒಂದ್ ವೇಳೆ ಫ್ಲೋರ್ ಮೌಂಟೆಡ್ ಜೊತೆ ಇನ್ ಟರ್ಮ್ಸ್ ಆಫ್ ಹೈಜೀನ್ ಬಗ್ಗೆ ನಾನು ಮಾತಾಡಿದಾಗ, ನಿಮ್ಗೆ ವಾಲ್ ಹ್ಯಾಂಗ್ ಕಮೋಡ್ ಹಾಕಿದಾಗ ನೀವು ಬಾತ್ರೂಮ್ ಅನ್ನು ನೀವು ಹೈಜೀನ್ ಇರ್ಬೋದು. ಫ್ಲೋರ್ ಮೌಂಟೆಡ್ ಅಲ್ಲಿ ಏನಾಗುತ್ತೆ, ನಾನು ಹೇಳ್ತೀನಿ ನಿಮ್ಗೆ, ಕಮೋಡ್ ಇಂದ ಫ್ಲೋರ್ ಮೇಲೆ ನಮ್ಗೆ ಫಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಒಂದ್ ವೇಳೆ ಬಾತ್ರೂಮ್ ಅಲ್ಲಿ ಏನಾಗುತ್ತೆ, ನೀರೆಲ್ಲ ಬಂದಾಗ ಅದು ಕಾರ್ನರ್ ಎಲ್ಲ ಒಂದ್ ವೇಳೆ ನೀರೆಲ್ಲ ಜಮಾ ಆದಾಗ ಅದ್ರ ಮೇಲೆಲ್ಲ ನಿಮ್ಗೆ ಥೋड़ा ಬ್ಲಾಕ್ ಕಾಣೋದು, ಅಷ್ಟೊಂದು ಸರಿ ಕಾಣಲ್ಲ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಮೇಂಟೈನ್ ಮಾಡ್ಬೇಕಾಗುತ್ತೆ. ಫ್ಲೋರ್ ಎಲ್ಲ ನಿಮ್ಗೆ ಕ್ಲೀನ್ ಇಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಎವ್ರಿ ಡೇ ಕ್ಲೀನ್ ಮಾಡೋದು ಸ್ವಲ್ಪ ಡಿಫಿಕಲ್ಟೇ. ಸೊ ನಾನು ಒಂದ್ ವೇಳೆ ಕಂಪೇರ್ ಮಾಡಿದಾಗ ಫ್ಲೋರ್ ಮೌಂಟೆಡ್ ಇನ್ ಟರ್ಮ್ಸ್ ಆಫ್ ಹೈಜೀನ್ ವಿತ್ ವಾಲ್ ಮೌಂಟೆಡ್, ನಿಮ್ಗೆ ಹೈಜೀನ್ ಮೇಂಟೈನ್ ಮಾಡ್ಬೇಕಂತಂದ್ರೆ ವಾಲ್ ಹ್ಯಾಂಗ್ ಒಂದು ಒಳ್ಳೆ ಆಪ್ಷನ್. ಯಾಕಂದ್ರೆ ಏನಾಗುತ್ತೆ, ವಾಲ್ ಮೇಲ್ಗಡೆ ಅದು ಫಿಕ್ಸ್ ಆಗಿಬಿಡುತ್ತೆ, ರೈಟ್. ಸೊ ಕೆಳಗಡೆ ನಿಮ್ಗೆ ಸ್ಪೇಸ್ ಸಿಗ್ಬಿಡುತ್ತೆ. ಸೊ ನಿಮ್ಗೆ ಸ್ಪೇಸ್ ಅಲ್ಲಿ ಇರೋ ಸಲುವಾಗಿ ಯು ಕ್ಯಾನ್ ಈಸಿಲಿ ಕ್ಲೀನ್, ಅದೆಲ್ಲ ನಿಮ್ಗೆ ಕ್ಲೀನ್ ಇರುತ್ತೆ. ನೋಡೋದು ನಿಮ್ಗೆ ತುಂಬಾ ಒಳ್ಳೇದು ಕಾಣುತ್ತೆ. ಮತ್ತೊಂದೇನಂತಂದ್ರೆ, ಇದರಲ್ಲಿ ನಾನು ಒಂದ್ ವೇಳೆ ಕಾಸ್ಟಿಂಗ್ ಬಗ್ಗೆ ಮಾತಾಡಿದಾಗ ವಾಲ್ ಹ್ಯಾಂಗ್ ಅಲ್ಲಿ ನೋಡಿ, ನೀವು ಕಮೋಡ್ ಜೊತೆ ಏನಾಗುತ್ತೆ, ನಿಮ್ಗೆ ಸಪ್ರೇಟ್ ಆಗಿ ನಿಮ್ಗೆ ಫ್ಲಶ್ ಟ್ಯಾಂಕ್ ತಗೋಬೇಕಾಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಒಂದ್ ವೇಳೆ ನೀವು ಫ್ಲೋರ್ ಮೌಂಟೆಡ್ ಅಲ್ಲಿ ತಗೊಂಡಾಗ ನಿಮ್ಗೆ 1 ಪೀಸ್ ಅಲ್ಲಿ ತಗೊಂಡಾಗ ಕಮೋಡ್ ಜೊತೆ ಅಟ್ಯಾಚ್ ಆಗಿ ನಿಮ್ಗೆ ಫ್ಲಶ್ ಟ್ಯಾಂಕ್ ಬಂದ್ಬಿಡುತ್ತೆ. 2 ಪೀಸ್ ಅಲ್ಲಿ ಸಹ ತಗೊಂಡಾಗೂ ಸಹ ನಿಮ್ ಕಮೋಡ್ ಜೊತೆ ನೀವು ಎಕ್ಸ್ಟ್ರಾ ಒಂದು ಫ್ಲಶ್ ಟ್ಯಾಂಕ್ ತಗೋಬೇಕಾಗುತ್ತೆ. ಈಗ ಇಲ್ಲೇನಾಗುತ್ತೆ, ನಿಮ್ಗೆ ಒಂದ್ ವೇಳೆ ನೀವು ವಾಲ್ ಅಲ್ಲಿ ನೀವು ವಾಲ್ ಹ್ಯಾಂಗ್ ಕಮೋಡ್ ಹಾಕಿದಾಗ ಅದರಲ್ಲಿ 2 ಫ್ಲಶಿಂಗ್ ಸಿಸ್ಟಮ್ ಬರುತ್ತೆ. ಒಂದು ನೀವು ಅದರಲ್ಲಿ ಫ್ಲಶ್ ವಾಲ್ ಅಂತ ಹಾಕ್ಬೋದು. ಫ್ಲಶ್ ವಾಲ್ ಅಂತಂದ್ರೆ ನೀವು ಪ್ಲಂಬಿಂಗ್ ಅಲ್ಲೇ ಕನೆಕ್ಟ್ ಮಾಡಿಬಿಟ್ಟು ನೀವು ಫ್ಲಶ್ ವಾಲ್ ಬರುತ್ತೆ. ಅಂದ್ರೆ ಅದು ಪುಷ್ ಮಾಡಿದಾಗ ನಿಮ್ಗೆ ಅಗೇನ್ ಅದರಲ್ಲೂ ಡುವಲ್ ಬರುತ್ತೆ, ಸಿಂಗಲ್ ಡುವಲ್ ಅಂತ ಬರುತ್ತೆ. ನೀವು ಒಂದು ಫ್ಲಶ್ ವಾಲ್ ಹಾಕ್ಬೋದು ನೀವು ಫ್ಲಶಿಂಗ್ ಸಿಸ್ಟಮ್ ಸಲುವಾಗಿ. ಅಥವಾ ನೀವು ಈಗ ತೋರಿಸ್ತಾ ಇದ್ವಿ ನೋಡಿ, ನಿಮ್ಗೆ ಕನ್ಸೀಲ್ಡ್ ಫ್ಲಶ್ ಟ್ಯಾಂಕ್ ಅನ್ನೋದು ಇದಕ್ಕೆ. ಇದನ್ನ ತೋರಿಸಿದ್ರೆ ವಿತ್ ಫ್ರೇಮ್ ಅಂತೇಳಿ. ವಿತ್ ಫ್ರೇಮ್ ಅನ್ನೋಕೆ ಹೆಸರು ಏನಂತಂದ್ರೆ, ಫ್ರೇಮ್ ಮಾಡಿದ್ದಾರೆ, ಫ್ರೇಮ್ ಮಾಡಿಬಿಟ್ಟು ಅದರಲ್ಲಿ ಟ್ಯಾಂಕ್ ಇಟ್ಟಿದ್ದಾರೆ. ಈ ತರದ ಟ್ಯಾಂಕ್ ಬರುತ್ತೆ, ಕನ್ಸಿಲ್ ಫ್ಲಶ್ ಟ್ಯಾಂಕ್ ಅಂತೇಳಿ. ಈ ತರದ ಫ್ಲಶ್ ಟ್ಯಾಂಕ್ ಏನಿದೆ, ನಿಮ್ಗೆ ವಾಲ್ ಎಲ್ಲ ನೀವು ಲೆಡ್ಜ್ ವಾಲ್ ಎಲ್ಲ ಮಾಡ್ಬಿಟ್ಟು ಅದರಲ್ಲಿ ಫಿಕ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ಕನ್ಸಿಲ್ಡ್ ಆಗೋದು. ಕನ್ಸಿಲ್ಡ್ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ವಾಲ್ ಒಳಗಡೆ ಹೋಗ್ಬಿಡುತ್ತೆ, ಹೊರಗಡೆ ಕಾಣಲ್ಲ. ನಿಮ್ಗೆ ಪುಷಿಂಗ್ ಸಿಸ್ಟಮ್, ನಿಮ್ಗೆ ಪುಷ್ ಬಟನ್ ಅಷ್ಟೇ ನಿಮ್ಗೆ ಹೊರಗಡೆ ಕಾಣೋದು. ನಾನು ಹೇಳ್ತಾ ಇದ್ದೆ, ಅದೇ ನಿಮ್ಗೆ ಒಂದ್ ವೇಳೆ ವಾಲ್ ಹ್ಯಾಂಗ್ ಕಮೋಡ್ ನೀವು ಹಾಕಿದಾಗ ಇಟ್ಸ್ ಲುಕ್ ವೆರಿ ಬ್ಯೂಟಿಫುಲ್. ಆಕ್ಚುಲಿ ನೋಡಕ್ ತುಂಬಾ ಒಳ್ಳೇದು ಕಾಣುತ್ತೆ, ಮತ್ತೆ ಹೈಜೀನ್ ಮೇಂಟೈನ್ ಆಗುತ್ತೆ. ಬಟ್ ಇದರಲ್ಲಿ ಕಾಸ್ಟಿಂಗ್ ಒಂದ್ ವೇಳೆ ನಾನು ಮಾತಾಡಿದಾಗ ನೋಡಿ, ನೀವು ವಾಲ್ ಹ್ಯಾಂಗ್ ಕಮೋಡ್ ತಗೋಕ್ ಹೋದಾಗ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ತಗೊಂಡ್ರು ಸಹ ನಿಮ್ಗೆ ಒಂದು 4,000 ಹಿಡಿದು ಶುರು ಆಗ್ಬಿಡುತ್ತೆ. 4,000 ಹಿಡ್ಕೊಂಡು 8,000 ತನಕ ಬರುತ್ತೆ.
ಮತ್ತೆ ನೀವು ಫ್ಲಶ್ ವಾಲ್ ಒಂದ್ ವೇಳೆ ತಗೋಬೇಕಂತಂದ್ರೆ ನಿಮ್ಗೆ ದಟ್ ಕಾಸ್ಟ್ ಅರೌಂಡ್ 4000, ಅಥವಾ ನೀವು ಕನ್ಸಿಲ್ ಫಸ್ಟ್ ಟ್ಯಾಂಕ್ ಹಾಕ್ಬೇಕಂತಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದ್ರಾಗತ್ತೆ ನಿಮ್ಗೆ 6 to 7,000 ಅಪ್ ಟು 10,000 ತನಕ ನಿಮ್ಗೆ ಕಾಸ್ಟಿಂಗ್ ಬರುತ್ತೆ. ಒಂದ್ ವೇಳೆ ನಾನು ಓವರ್ ಆಲ್ ನೀವು ಬಜೆಟ್ ಅಲ್ಲಿ ಮಾಡಬೇಕಂತಂದ್ರೆ ನೀವು ಫ್ಲಶ್ ವಾಲು ಮತ್ತೆ ಒಂದ್ ವೇಳೆ ಕಮೋಡ್ ತಗೊಂಡಾಗ ನಿಮ್ಗೆ ಒಂದು 7 to 8,000 ಅಲ್ಲಿ ನೀವು ಮಾಡ್ಬೋದು. ಅಥವಾ ನೀವು ಒಂದ್ ವೇಳೆ ಕನ್ಸಿಲ್ ಫ್ಲಶ್ ಟ್ಯಾಂಕ್ ಹಾಕಿದಾಗ ನಿಮ್ಗೆ ಒಂದು 10 to 12 13,000 ತನಕ ನಿಮ್ಗೆ ಕಾಸ್ಟಿಂಗ್ ಬರುತ್ತೆ. ಎರಡರ ಕಾಸ್ಟಿಂಗ್ ನಾವು ಫ್ಲೋರ್ ಮೌಂಟೆಡ್ ಮತ್ತೆ ವಾಲ್ ಮೌಂಟೆಡ್ ನೋಡಿದಾಗ ಕಾಸ್ಟಿಂಗ್ ಅಲ್ಲಿ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ಬಟ್ ಏನಾಗುತ್ತೆ, ಪರ್ಪಸ್ ಏನಿದೆ ನೀವು ಅಕಾರ್ಡಿಂಗ್ ಟು ಪರ್ಪಸ್ ನೀವು ಅದು ಸೆಲೆಕ್ಷನ್ ಮಾಡಿದ್ರೇನೆ ಒಳ್ಳೇದು. ವಾಲಂಗ್ ಕಮೋಡ್ ಹಾಕುವಾಗ ಒಂದು ನೀವು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಗಮನ ಇಟ್ಕೊಳ್ಳಿ. ವಾಲಂಗ್ ನೀವು ಪರ್ಚೇಸ್ ಮಾಡುವಾಗ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ತಗೋಬೇಕು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟು, ನಾವು ಅದು ಫಿಕ್ಸ್ ಮಾಡೋ ಸಲುವಾಗಿ ರ್ಯಾಕ್ ಬೋಲ್ಟ್ ನಾವು ಫಿಕ್ಸ್ ಮಾಡ್ತೀವಿ, ರ್ಯಾಕ್ ಬೋಲ್ಟ್ ಇಂದ ಫಿಕ್ಸ್ ಮಾಡ್ತೀವಿ. ಅದನ್ನು ಒಳ್ಳೆ ಕ್ವಾಲಿಟಿ ತಗೋಬೇಕು ನೀವು. ಯಾಕಂದ್ರೆ ನಾವು ವಾಲ್ ಹ್ಯಾಂಗ್ ಕಮೋಡ್ ಮೇಲೆ ಕುಂತಾಗ ನಾವು ವೇಟ್ ಎಲ್ಲ ಕಮೋಡ್ ಮೇಲೆ ಬರೋದು, ಟೋಟಲಿ ವೇಟ್. ಯಾಕಂದ್ರೆ ಫ್ಲೋರ್ ಮೇಲೆ ಅದು ಮೌಂಟ್ ಇಲ್ಲ, ಫ್ಲೋರ್ ಮೇಲೆ ಹೋಗಲ್ಲ. ಅದು ವೇಟ್ ನಮ್ದು ಏನು ಬರುತ್ತೆ, ವಾಲ್ ಕಮೋಡ್ ಮೇಲೆ ಬರುತ್ತೆ. ಮತ್ತೊಂದೇನಾಗುತ್ತೆ, ನಾವು ರ್ಯಾಕ್ ಬೋಲ್ಟ್ ಏನ್ ಹಾಕಿದೀವಲ್ಲ ಅದ್ರ ಮೇಲೆ ಬರುತ್ತೆ. ಸೊ ನೀವು ಒಂದ್ ವೇಳೆ ಒಳ್ಳೆ ಕಮೋಡ್ ತೊಗೊಂಡ್ಬಿಟ್ಟು ರ್ಯಾಕ್ ಬೋಲ್ಟ್ ಅಲ್ಲಿ ಕಾಂಪ್ರಮೈಸ್ ಮಾಡಿದೆ ಅನ್ಕೊಳ್ಳಿ, ಅಥವಾ ರ್ಯಾಕ್ ಬೋಲ್ಟ್ ಒಳ್ಳೆ ತಗೊಂಡು ನೀವು ಒಂದ್ ವೇಳೆ ವಾಲಂಗ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಕ್ವಾಲಿಟಿಯಲ್ಲಿ ರಿಸ್ಕಿ ಇದೆಲ್ಲ. ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್, ಒಂದ್ ವೇಳೆ ನೀವು ವಾಲಂಗ್ ಕಮೋಡ್ ಹಾಕ್ಬೇಕಂತಂದ್ರೆ ಕ್ವಾಲಿಟಿ ಮಸ್ಟ್ ಬಿ ಸುಪೀರಿಯರ್. ಒಂದು ಕಮೋಡ್ದು ಮತ್ತೆ ನಿಮ್ದು ರ್ಯಾಕ್ ಬೋಲ್ಟ್. ಅದರ್ವೈಸ್ ನಿಮ್ದು ಒಂದ್ ವೇಳೆ ಬಜೆಟ್ ನಿಮ್ಗೆ ಒಂದ್ ವೇಳೆ ಅಷ್ಟು ಬರ್ತಾ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಫ್ಲೋರ್ ಮೌಂಟೆಡ್ ಅಲ್ಲಿ ಹೋಗಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ, ಒಂದ್ ವೇಳೆ ನಾವು ಕಮೋಡ್ ಮೇಲೆ ಕುಂತಾಗ ಏನಾದ್ರು ಕ್ರ್ಯಾಕ್ ಬಂತು, ಮುರಿದ್ ಬಿಡ್ತು ಅಂದ್ರೆ ಇಟ್ಸ್ ರಿಯಲಿ ಡೇಂಜರಸ್. ಸೊ ಒಳ್ಳೆ ಕಮೋಡ್ ಹಾಕಿ. ಏನು ನೋಡಿ, ಏನಾಗುತ್ತೆ, ಒಂದ್ ವೇಳೆ ಒಳ್ಳೆ ಕ್ವಾಲಿಟಿಲಿ ಹಾಕಿದಾಗ ಅದ್ರ ಮೇಲೆ ಏನೂ ಆಗಲ್ಲ. ನೀವು 15 minutes ಅಲ್ಲ ಒಂದ್ ಹಾಫ್ ಅನ್ ಅವರ್ ಕುಂತ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಜನಕ್ಕೆ ಏನಾಗುತ್ತೆ, ಇಲ್ಲ ಒಂದ್ ವೇಳೆ ನಾವು ಹಾಕಿದ್ರು ಹೊಡಿಬಹುದು, ಆ ತರ ಇಲ್ಲ. ಓವರ್ ವೇಟ್ ಸ್ವಲ್ಪ ಹೆಚ್ಚಿಗೆ ಬಂದ್ರೆ ದರ್ ಇಸ್ ಅ ಪಾಸಿಬಿಲಿಟಿ ಕ್ರ್ಯಾಕ್ ಆಗೇ ಆಗುತ್ತೆ, ಆ ತರ ಎಲ್ಲ ಪಾಸಿಬಿಲಿಟಿ. ಸೊ ನಾವು ಪ್ರಿಕಾಷನ್ ತಗೋದು ಒಳ್ಳೇದು. ಸೊ ನಿಮ್ಗೆ ಯಾವ ತರ ನಿಮ್ ಪರ್ಪಸ್ ಇದೆ ಅಕಾರ್ಡಿಂಗ್ಲಿ ನೀವೇನಿದೆ ನೀವು ಸೆಲೆಕ್ಷನ್ ಮಾಡ್ಬೋದು ವಾಲಂಗ್ ಕಮೋಡ್ ಬಗ್ಗೆ ಮತ್ತೆ ಫ್ಲೋರ್ ಮೌಂಟೆಡ್ ಬಗ್ಗೆ. ನಿಮ್ದು ಒಂದ್ ವೇಳೆ ಕ್ವಾಂಟಿಟಿ ಇದ್ರೆ ಹೆಚ್ಚಿಗೆ ನೀವು ನನಗೆ ಹೇಳಿ. ಏನಾಗುತ್ತೆ, ಇದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಸಪ್ಲೈ ಮಾಡೋದು ಸ್ವಲ್ಪ ಈಸಿ, ಟೈಲ್ ಎಲ್ಲ ಮಾಡಕ್ ಬರಲ್ಲ. ಯಾಕಂದ್ರೆ ಇದನ್ನ ಕಮೋಡ್ ಇದೆ, ನಾವು ಯಾವ್ದಕ್ಕೆಲ್ಲ ನಾವು ಅರೇಂಜ್ ಮಾಡಿ ನಾವು ಸಪ್ಲೈ ಮಾಡಬಹುದು. ಸೊ ನಿಮ್ದು ಒಂದ್ ವೇಳೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಫುಲ್ಫಿಲ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ.